ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ ವತಿಯಿಂದ 2025ರ ಮಹಾಪದವಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಫಲವತ್ತತೆ ತರಬೇತಿ ಮತ್ತು ಸಂತಾನೋತ್ಪತ್ತಿ ಔಷಧ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಪದವಿ ಪ್ರದಾನ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಇನ್ನು ಮುಖ್ಯ ಅತಿಥಿಯಾಗಿ ವಿಕಿರಣಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವ ಸಾಧನೆ ಮಾಡಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಔಷಧದ ಆಚರಣೆಯನ್ನು ಭಾರತದಲ್ಲಿ ಪರಿವರ್ತಿಸಿದ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಸಾಧನೆಗೆ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು ಸೆಕೆಂಡ್ ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾ ಇದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮದು ಸುಮಾರು ಇದು ಮೂರನೇ ವರ್ಷಕ್ಕೇ ನಮಗೆ ಸುಮಾರು 1000 ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಬ್ರೇಕ್. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ ವತಿಯಿಂದ 2025ರ ಮಹಾಪದವಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಫಲವತ್ತತೆ ತರಬೇತಿ ಮತ್ತು ಸಂತಾನೋತ್ಪತ್ತಿ ಔಷಧ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಪದವಿ ಪ್ರದಾನ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಇನ್ನು ಮುಖ್ಯ ಅತಿಥಿಯಾಗಿ ವಿಕಿರಣಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವ ಸಾಧನೆ ಮಾಡಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಔಷಧದ ಆಚರಣೆಯನ್ನು ಭಾರತದಲ್ಲಿ ಪರಿವರ್ತಿಸಿದ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಸಾಧನೆಗೆ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು ಸೆಕೆಂಡ್ ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾ ಇದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮದು ಸುಮಾರು ಇದು ಮೂರನೇ ವರ್ಷಕ್ಕೇ ನಮಗೆ ಸುಮಾರು 1000 ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಬ್ರೇಕ್. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ ವತಿಯಿಂದ 2025ರ ಮಹಾಪದವಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಫಲವತ್ತತೆ ತರಬೇತಿ ಮತ್ತು ಸಂತಾನೋತ್ಪತ್ತಿ ಔಷಧ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಪದವಿ ಪ್ರದಾನ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಇನ್ನು ಮುಖ್ಯ ಅತಿಥಿಯಾಗಿ ವಿಕಿರಣಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವ ಸಾಧನೆ ಮಾಡಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಔಷಧದ ಆಚರಣೆಯನ್ನು ಭಾರತದಲ್ಲಿ ಪರಿವರ್ತಿಸಿದ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಸಾಧನೆಗೆ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು ಸೆಕೆಂಡ್ ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾ ಇದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮದು ಸುಮಾರು ಇದು ಮೂರನೇ ವರ್ಷಕ್ಕೇ ನಮಗೆ ಸುಮಾರು 1000 ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಬ್ರೇಕ್.
ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ ವತಿಯಿಂದ 2025ರ ಮಹಾಪದವಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಫಲವತ್ತತೆ ತರಬೇತಿ ಮತ್ತು ಸಂತಾನೋತ್ಪತ್ತಿ ಔಷಧ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಪದವಿ ಪ್ರದಾನ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಇನ್ನು ಮುಖ್ಯ ಅತಿಥಿಯಾಗಿ ವಿಕಿರಣಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವ ಸಾಧನೆ ಮಾಡಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಔಷಧದ ಆಚರಣೆಯನ್ನು ಭಾರತದಲ್ಲಿ ಪರಿವರ್ತಿಸಿದ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಸಾಧನೆಗೆ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು ಸೆಕೆಂಡ್ ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾಯಿದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮದು ಸುಮಾರು ಇದು ಮೂರನೇ ವರ್ಷಕ್ಕೇ ನಮಗೆ ಸುಮಾರು 1000 ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಬ್ರೇಕ್. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ ವತಿಯಿಂದ 2025ರ ಮಹಾಪದವಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಫಲವತ್ತತೆ ತರಬೇತಿ ಮತ್ತು ಸಂತಾನೋತ್ಪತ್ತಿ ಔಷಧ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಕೇಂದ್ರವಾದ ಮೆಡ್ಲೈನ್ ಅಕಾಡೆಮಿಕ್ಸ್ ತನ್ನ 2025ರ ಪದವಿ ಪ್ರದಾನ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಇನ್ನು ಮುಖ್ಯ ಅತಿಥಿಯಾಗಿ ವಿಕಿರಣಶಾಸ್ತ್ರ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮಹತ್ವ ಸಾಧನೆ ಮಾಡಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಪಿ ಅವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಔಷಧದ ಆಚರಣೆಯನ್ನು ಭಾರತದಲ್ಲಿ ಪರಿವರ್ತಿಸಿದ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ಎ ರಾವ್ ಅವರ ಅಸಾಧಾರಣ ಸಾಧನೆಗೆ ಗೌರವವನ್ನು ಸಲ್ಲಿಸಲಾಯಿತು. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಇದ್ದಾರೆ. ಇದು ನಮ್ಮದು ಸೆಕೆಂಡ್ ಬ್ಯಾಚ್ ಆಫ್ ಮೆಡ್ಲೈನ್ ಅಕಾಡೆಮಿಕ್ಸ್ದು ಇವತ್ತು ನಡೀತಾ ಇರೋ ಗ್ರ್ಯಾಜುಯೇಷನು. ಬಟ್ 40 ವರ್ಷದಿಂದ ಬೇರೆ IIRRH ಅನ್ನೋ ಹೆಸರಿನಲ್ಲಿ ಸಂಸ್ಥೆ ಮಾಡ್ತಾಯಿದ್ವಿ. ಅದನ್ನು ಅಮ್ಮ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ಹತ್ರ ಏನು ಒಂದು 10 ಇಲ್ಲ 20 ಡಾಕ್ಟರ್ಸ್ ಏನು ಬರ್ತಾಯಿದ್ರು ಅವ್ರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ನಾನು ಹೇಳಿದೆ, ಅಮ್ಮ ಇದೇ ವರ್ಷದಲ್ಲಿ ನೀವು ಹೇಳ್ಕೊಡೋ ಪಾಠ 10-20 ಡಾಕ್ಟ್ರಿಂದ 200-300 ಡಾಕ್ಟ್ರು ವರ್ಷಕ್ಕೆ ನಾವು ಟ್ರೈನ್ ಮಾಡ್ಬೋದು. ಇದನ್ನು ಸ್ವಲ್ಪ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಹಾಕಿ ಈ ಮಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮದು ಸುಮಾರು ಇದು ಮೂರನೇ ವರ್ಷಕ್ಕೇ ನಮಗೆ ಸುಮಾರು 1000 ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ದಿನ ಸುಮಾರು 10,000 ಡಾಕ್ಟರ್ಸ್ ನಮ್ಮ ಹತ್ರ ಕಲಿತಾ ಬ್ರೇಕ್